ದಿನಾಂಕ 5/1/2026 ನಮ್ಮ ಕಲ್ಯಾಣ ಕರ್ನಾಟಕ ಯೂತ್ ಅಸೋಸಿಯೇಷನ್ ವತಿಯಿಂದ ಒಂದು ಪ್ರತಿಭಟನೆ ನಡೆಸಿರ್ತೀವಿ. ಆ ಪ್ರತಿಭಟನೆ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಗಿರುವಂತ ಅವ್ಯವಸ್ಥೆ ಮತ್ತು ದುರ್ಬಳಕೆ ಅದ್ರ ಬಗ್ಗೆ. ಸೊ ಅದ್ರ ವಿರುದ್ಧವಾಗಿ ಲೋಕೇಶ್ ಅವರು ಸುಮಾರು 5 ವರ್ಷದಿಂದ ಹೋರಾಡ್ತಾ ಇದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕ ವತಿಯಿಂದ ನಾವೇನಿಲ್ಲ ಅಂತಂದ್ರೂ ಒಂದು ಸುಮಾರು 2 ತಿಂಗಳಿಂದ ಹೋರಾಡ್ತಾ ಇದೀವಿ. ನಾವು ಸುಮಾರು ಲೆಟರ್ಗಳು ಮೂವ್ ಮಾಡಿರ್ತೀವಿ, ಅದಕ್ಕೆ ಕರೆಕ್ಟ್ ಆಗಿರುವಂತ ರೆಸ್ಪಾನ್ಸ್ಗಳು ಕೊಡ್ತಾ ಇರಲ್ಲ ನಮ್ಗೆ. ಸುಮಾರು ಮೌಖಿಕವಾಗಿ ಕ್ವಶನ್ಗಳು ಕೇಳಿರ್ತೀವಿ, ಅದು ಕೂಡ ಯಾರು ರೆಸ್ಪಾನ್ಸ್ ಕೊಡ್ತಾ ಇರಲ್ಲ. ಆದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ 5ನೇ ತಾರೀಕು ಒಂದು ಶಾಂತಿಯುತ ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಬಿಟ್ಟು ಪರ್ಮಿಷನ್ ತಗೊಂಡು ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪರ್ಮಿಷನ್ ತಗೊಂಡು ನಾವು ಸುಭಾಷ್ ಸರ್ಕಲ್ ಇಂದ DC ಆಫೀಸ್ ವರೆಗೂ ನಾವು ಹೋಗ್ತೀವಿ. ಆ ಪರ್ಮಿಷನ್ ಅಲ್ಲಿ ಅವ್ರು ಕ್ಲಿಯರ್ ಆಗಿ ಬರ್ದಿರ್ತಾರೆ, ರೋಡ್ ಬ್ಲಾಕ್ ಮಾಡಂಗಿಲ್ಲ, DC ಅವ್ರಿಗೆ ಮನವಿ ಇದು ಸೈಲೆಂಟ್ ಆಗಿ ಕೊಡ್ತಾ ಇರ್ಬೇಕು, ನಾವು ತಗೋತಾರೆ. ಅಷ್ಟೇ ಮೆನ್ಷನ್ ಮಾಡಿರ್ತಾರೆ ನಮ್ಗೆ. ಯಾವ್ದು ಪುತ್ಲಗಳು ಸುಡಂಗಿಲ್ಲ ಅಂತ ಹೇಳಿದ್ರು, ಅದನ್ನ ನಾವು ಮಾಡಿಲ್ಲ. ಟೈರ್ ಸುಡಂಗಿಲ್ಲ ಅಂತ ಅದನ್ನ ನಾವು ಮಾಡಿಲ್ಲ. ಆದ್ರೆ ನಮ್ಗೆ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ದಟ್ ವಿಧಾನಸೌಧದ ಮಿನಿ ವಿಧಾನಸೌಧ ಹೊರಗಡೆನೆ ಇರಬೇಕು ಅಂತ. ನಮ್ಗೆ ಹೇಳಿದ್ದು ಶಾಂತಿಯುತದ ಪ್ರತಿಭಟನೆ ಮಾಡಿ ನೀವು ಮೆಮೊರಂಡಮ್ ಕೊಡ್ರಿ ಅಂತ. ಸಡನ್ ಆಗಿ ನಾವು DC ಆಫೀಸ್ ಮುಂದೆ ಹೋದಾಗ ಏನಂತ ಹೇಳ್ತಾರೆ ಅಂತಂದ್ರೆ, ಇಲ್ಲಿಂದ ನೀವು ಒಳಗಡೆ ಹೋಗಂಗಿಲ್ಲ, ಇಲ್ಲಿಗೆ ಲಾಸ್ಟ್ ಅಂತ ಹೇಳ್ತಾರೆ. ಇಲ್ಲಿಗೆ ಲಾಸ್ಟ್ ಅಂತ ಹೇಳಿದಾಗ ಒಂದು ಮಾರ್ಗಿನ ಚಕಮಕಿ ಆಗುತ್ತೆ. ನಾವೇನ್ ಕೇಳ್ತೀವಿ, ಹಂಗೇನಾದ್ರೂ ಆದೇಶ ಇತ್ತು ಅಂತಂದ್ರೆ ನಮಗೊಂದು ಆದೇಶ ಪ್ರತಿ ಕೊಡಿ, ಆ ಪ್ರತಿ ಕೊಟ್ರಿ ಅಂತಂದ್ರೆ ನಾವು ಒಳಗಡೆ ಬರೋದಿಲ್ಲ ಅಂತ ಹೇಳಿದಾಗ ಅಲ್ಲಿ ಆ ಸುರೇಶ್ ಅನ್ನೋ ಒಂದು ವಾಚ್ಮೆನ್ ಇರ್ಲೇ ಇಲ್ಲ. ಅಲ್ಲಿ ಇದ್ದಿದ್ದು ಬರೀ ಪೊಲೀಸರು. ಆ ಪೊಲೀಸರು ನಮ್ಗೆ ಮಾತಿನ ಚಕಮಕಿಯಲ್ಲಿ ನಮ್ಮನ್ನೇ ಹೇಳಕ್ ಶುರು ಮಾಡ್ತಾರೆ, ನೋಡಿ ಒಳಗಡೆ ಬಂದ್ರಿ ಅಂತಂದ್ರೆ ಕೇಸ್ ಹಾಕ್ತಿವಿ ಅಂತ. ಅವಾಗ ನಾವು ಕೇಳ್ತೀವಿ, ನಾವೇನಾದ್ರೂ ಇಲ್ಲಿ ಲೂಟಿ ಮಾಡಕ್ ಬಂದಿದೀವಾ, ನಾವಿಲ್ಲಾಂದ್ರೆ ಹೇಳಕ್ ಬಂದಿದ್ದೇವೆ, ಕೇಳಕ್ ಬಂದಿದ್ದೇವೆ? ಅವಾಗ ಕೇಳ್ತೀವಿ ನಾವು ಕ್ಲಿಯರ್ ಆಗಿ. ಅವಾಗ ಅವ್ರು ಏನು ಹೇಳಲ್ಲ. ಅವಾಗ ನಾವು ಪ್ರತಿನೂ ಕೇಳ್ತೀವಿ, DC ಸಾಹೇಬ್ರ ಆದೇಶ ಏನಾದ್ರು ಇತ್ತು ಅಂತಂದ್ರೆ ಅದ್ರದ್ದು ಒಂದು ಸಣ್ಣದ ಒಂದು ಕಾಪಿ ಆದ್ರೂ ತೋರಿಸಿ ನಮ್ಗೆ, ನಾವು ಒಳಗಡೆ ಬರೋದಿಲ್ಲ ಅಂತ. ಅವ್ರು ಹೇಳ್ತಾರೆ, ಇಲ್ಲ ನಮ್ಗೆ ಮೌಖಿಕವಾಗಿ ಹೇಳಿದ್ದಾರೆ ಅಂತ. ಎಷ್ಟೋ ಸಂಘಟನೆಗಳು ಇಲ್ಲಿವರೆಗೂ DC ಸಾಹೇಬ್ರ ಆಫೀಸ್ ವರ್ಗು ಹೋಗ್ಬಿಟ್ಟು ಆ ಮೆಟ್ಲವರೆಗೆ ಹೋಗ್ಬಿಟ್ಟು ಕೊಟ್ಟಿದ್ದಾರೆ. ಯಾಕೆ ನಾವು ಕೊಡಬಾರ್ದು ಅಂತ ನಾವು ಕ್ವಶನ್ ಮಾಡ್ತೀವಿ. ಅವಾಗ ನಮ್ಮ ಮೇಲೆ ಇದು ಮಾಡ್ತಾರೆ. ಆ ಟೈಮಲ್ಲಿ ಒಂದು ಮಾರ್ಗಿನ ಚಕಮಕಿಯಲ್ಲಿ ನಾವು ಒಳಗಡೆ ನುಗ್ತೀವಿ. ಒಳಗಡೆ ನುಗ್ಗಿ DC ಸಾಹೇಬ್ರು ಏನು ಮೆಟ್ಲಿದೆ ಅಲ್ಲಿವರೆಗೆ ಹೋಗಿ ಶಾಂತಿಯುತನೇ ಹೋಗ್ತೀವಿ. ನಾವು ಅಲ್ಲಿ ಹೋಗ್ಬಿಟ್ಟು ನಾವು ಒಂದು ಮನವಿ ಪತ್ರ ಕೊಡ್ಬೇಕು ಅಂತ ನಾವು ಕೂತ್ಕೋತೀವಿ. ಕೂತ್ಕೊಂಡಾಗ ಈ ಕಡೆ 10 ಫೀಟ್ ಗ್ಯಾಪ್ ಇತ್ತು, ಆ ಕಡೆ 10 ಫೀಟ್ ಗ್ಯಾಪ್ ಇತ್ತು. ಯಾರಿಗೂ ಕೂಡ ನಾವು ಅಡೆತಡೆ ಮಾಡಿಲ್ಲ. ಯಾರಾದ್ರೂ ಬರ್ಲಿ ಒಳಗಡೆ ಹೋಗ್ಲಿ ಅಂತಂದ್ಬಿಟ್ಟು ನಾವ್ ಯಾರು ಕೂಡ ಒಳಗಡೆ ಹೋಗ್ಬೇಡಿ, ನೀವು ಹೋಗ್ಲೇಬಾರ್ದು, ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ನಿಲ್ಲಿಸ್ತೀವಿ, ಎಲ್ಲ ಪ್ರತಿಯೊಂದು ನಾವು ಡೋರ್ ಲಾಕ್ ಮಾಡ್ತೀವಿ ಅನ್ನೋದು ಯಾರು ಮಾಡಿಲ್ಲ. ನಾವು ಜಸ್ಟ್ ನಾವು ಮಧ್ಯದಲ್ಲಿ ಕುಂತಿದ್ವಿ. ನಾವು ಎಲ್ಲಾ ಸಂಘಟನೆಗಳು ಮಾಡೋ ತರ ನಾವು ಮಧ್ಯದಲ್ಲಿ ಕುಂತು ನಾವು ಪ್ರತಿಯೊಬ್ರು ನಮ್ಮ ಮನವಿ ಏನಿತ್ತು ಅದನ್ನ ಘೋಷಣೆ ಮಾಡ್ತಾ ಇದ್ವಿ ನಾವು. ಅದಾದ್ಮೇಲೆ DC ಅವ್ರು ಬರ್ತಾರೆ. ನೀವೆಲ್ಲರೂ ನೋಡಿದಿರ ವಿಡಿಯೋನ. ನನಗೆ ಟೈಮ್ ಇಲ್ಲ, ನನಗೆ ಬೇರೆ ಮೀಟಿಂಗ್ ಹೋಗೋದಿದೆ. ಒಂದು 20ರಿಂದ 30 ಜನ ಅಲ್ಲಿ ಬಂದು ನಿಮಗೊಂದು ಮನವಿ ಕೊಡಕ್ ಬಂದಿದ್ದಾರೆ ಅಂತಂದ್ರೆ ಅದನ್ನ ಸ್ವೀಕರಿಸಕ್ ನಿಮಗ್ ಟೈಮ್ ಇಲ್ಲ ಅಂತಂದ್ರೆ ಅದು ಎಂತ DC ನೀವು? ಅದು ಕೂಡ ಒಬ್ಬ ರಾಷ್ಟ್ರೀಯ ಕ್ರೀಡಾಪಟು ಅಲ್ಲಿ ಬಂದಿದ್ದಾನೆ. ಅಲ್ಲಿ ಹಲವಾರು ಪಾರ್ಟಿಗಳ ಲೀಡರ್ಸ್ ಬಂದಿದ್ದಾರೆ, ಹಲವಾರು ಸಂಘಟನೆ ಲೀಡರ್ಸ್ ಬಂದಿದ್ದಾರೆ. ಅಲ್ಲಿ ಅವ್ರು ಯಾರಿಗೂ ರೆಸ್ಪೆಕ್ಟ್ ಮಾಡಲ್ಲ. ಅವ್ರು ನನಗ್ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಅವ್ರು ಇರೋದೇ ನಮ್ಗೋಸ್ಕರ ಅಲ್ವಾ? ಅದನ್ನ ಬಿಟ್ಟು ಅವ್ರು ಏನ್ ಮಾಡ್ತಾ ಇದಾರೆ ಅಲ್ಲಿ ಅನ್ನೋ ಒಂದು ಕ್ವಶನ್ ಅಲ್ಲಿ, ಸರ್ ತಗೊಳ್ಳಿ, ಒಂದ್ 2 ನಿಮಿಷ ಓದಿ, 2 ನಿಮಿಷ ಎಲ್ಲರೂ ನೋಡಿದಿರ ವಿಡಿಯೋ, ನಾವ್ ಏನು ಹೇಳ್ಬೇಕಾಗಿಲ್ಲ, 2 ನಿಮಿಷ ನೋಡಿ, 2 ನಿಮಿಷ ನೋಡಿ ಅಂದ್ರೂ ಕೂಡ ಅದಕ್ಕೆ ಅವ್ರು ರೆಸ್ಪಾನ್ಸ್ ಮಾಡಲ್ಲ. ಸಡನ್ ಆಗಿ ಹೋಗ್ಬಿಡ್ತಾರೆ. ಅವಾಗ ನಮ್ಮ ಕಾರ್ಯಕರ್ತರು ಸ್ವಲ್ಪ ಸಿಟ್ಟಾಗಿ ಒಂದು ಘೋಷಣೆ ಕೂಗ್ತಾರೆ, ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರ ಅಂತ. ಯಾಕೆ ಅಂತಂದ್ರೆ ಒಬ್ಬ ಜಿಲ್ಲಾಧಿಕಾರಿಗಳು ನಮ್ಗೆ ಏನ್ ಕೆಲಸ ಮಾಡ್ಬೇಕು ಅದನ್ನ ಬಿಟ್ಟು ನನಗೆ ಬೇರೆ ಮೀಟಿಂಗ್ ಗಳನ್ನ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಮಾಡ್ಕೊಂಡು ಹೋಗ್ಲಿ, ಅದಕ್ಕೆ ಒಂದು ಧಿಕ್ಕಾರ ಕೂಗಿದ್ವಿ ನಾವು. ಆ ಧಿಕ್ಕಾರ ಕೂಗಿದ ತಕ್ಷಣ ಅವ್ರು ಹೋಗ್ತಾರೆ. ಹೋದ ತಕ್ಷಣ ವಾಪಸ್ ಬರ್ತಾರೆ. ವಾಪಸ್ ಯಾವಾಗ ಬರ್ತಾರೆ? 4:30 ವಾಪಸ್ ಬರ್ತಾರೆ ಅವರು. ಅಷ್ಟ್ರೊಳಗಡೆ ಏನಾಗುತ್ತೆ ಅಂತಂದ್ರೆ ಪೊಲೀಸರು ಒಂದು ವ್ಯಾನ್ ಕರೆಸ್ತಾರೆ ನಮ್ಮನ್ನ ಎತ್ತಾಕೊಂಡು ಹೋಗ್ಬೇಕು ಅಂತ. ಮಹಿಳಾ ಕಾನ್ಸ್ಟೇಬಲ್ ಕರ್ಸಕ್ ಶುರು ಮಾಡ್ತಾರೆ. ಯಾಕಂದ್ರೆ ನಮ್ಮ ಜೊತೆ ಮಹಿಳೆಯರಿದ್ರು. ಟೋಟಲ್ ಆಗಿ ನಮ್ ಸಂಘಟಕರೇ ನಾವು 20-25 ಜನ ಇದ್ವಿ, ಪೊಲೀಸರೇ 20 ಜನ ಬಂದ್ರು ನಮ್ಮನ್ನ ಎತ್ತಾಕೊಂಡು ಹೋಗ್ಬೇಕು, ನಮ್ಮನ್ನ ಪ್ರೆಷರ್ ಮಾಡ್ಬೇಕು ಅಂತಾನೆ. ಅಂಡ್ ಈ ಪಾಯಿಂಟ್ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬೇಕು ನಿಮ್ ಮೀಡಿಯಾದವ್ರ ಮುಂದೆ. ಏನ್ ಮಾಡಿದ್ದಾರೆ ಅಂತಂದ್ರೆ, ಯಾರು ಪ್ರೊಟೆಸ್ಟ್ ಬಂದಿರ್ತಾರೆ ಆ ಯುವಕರು ಪಕ್ಕದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು, ನೋಡ್ರಿ ನಿಮ್ ಮೇಲೆ FIR ಮಾಡ್ತೀವಿ, ಇಲ್ಲಿಂದ ತೊಲಗ್ ಬಿಡ್ರಿ ನೀವು, ಇಲ್ಲಿಂದ ಹೋಗ್ಬಿಡ್ರಿ ನೀವು, ಇಲ್ಲಾಂದ್ರೆ ನಿಮ್ ಮೇಲೆ FIR ಮಾಡ್ತೀವಿ, ನಿಮ್ ಕಾಲೇಜಿಗೆ ನೋಟಿಸ್ ಕಳಿಸ್ತೀವಿ, ನಿಮ್ ಸ್ಕೂಲಿಗೆ ನೋಟಿಸ್ ಕಳಿಸ್ತೀವಿ ಅಂತ. ಅಂತದೇನ್ ತಪ್ಪು ಮಾಡಿದ್ರು ಅವರು? ಅವ್ರು ನ್ಯಾಯ ಕೇಳಕ್ ಬಂದಿದ್ದೆ ತಪ್ಪ ಅವ್ರದು? ಕೊನೆಯದಾಗಿ DC ಅವರು 4:15 ಬರ್ತಾರೆ. 4:15 ಬಂದ್ಬಿಟ್ಟು ಯಾವುದೇ ತರದ ವಿಡಿಯೋ ರೆಕಾರ್ಡ್ ಮಾಡಕ್ ಬಿಟ್ಟಿಲ್ಲ ನಮ್ಗೆ. ಧಮಕಿ ಹಾಕ್ತಾರೆ ಓಪನ್ ಆಗಿ, ನಿನಗೆ ವೀಸಾ ಸಿಗಂಗ್ ಮಾಡಲ್ಲ, ನಿನ್ ಮೇಲೆ ನಾನು ಪವರ್ ಯೂಸ್ ಮಾಡ್ತೀನಿ, ಏನ್ ಮಾಡ್ಕೋತೀನಿ ನೋಡ್ಕೊಳ್ರಿ ಅಂತ. ಅಂತದೇನ್ ತಪ್ಪು ಮಾಡಿದೀವಿ ನಾವು? ನ್ಯಾಯ ಕೇಳಿದ್ ನಮ್ ತಪ್ಪ? ನ್ಯಾಯ ಕೇಳಿದ್ ನಮ್ ತಪ್ಪಾಗಿದ್ರೆ ನೀವ್ ಎಷ್ಟು FIR ಹಾಕ್ಸ್ಕಿದ್ರೆ ನಾನು ಹಾಕ್ಸ್ಕೊತೀವಿ. ಅದಾದ್ಮೇಲೆ ಮರುದಿನಾನೇ ನಮ್ಮ ಮೇಲೆ ಒಂದು FIR ಆಗುತ್ತೆ. ಸುರೇಶ್ ಅನ್ನೋರು FIR ಮಾಡ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಆ ಒಂದು ಪ್ರೊಟೆಸ್ಟ್ ಅಲ್ಲಿ ಸುರೇಶ್ ಅನ್ನೋರು ನಾನು ನೋಡೇ ಇಲ್ಲ, ಯಾವ ವಾಚ್ಮನ್ ನಾನು ನೋಡೇ ಇಲ್ಲ. ಕ್ಲಿಯರ್ ಕಟ್ ಆಗಿ ಅಲ್ಲಿ ಹೇಳ್ಬೇಕು ಅಂದ್ರೆ ಅಲ್ಲಿ ಇದ್ದು ಬರೀ ಪೊಲೀಸರು. ಬೇಕಾದ್ರೆ ನಾನು ಕೂಡ ವಿಡಿಯೋ ಕೊಡ್ತೀನಿ, ಪ್ರತಿಯೊಬ್ಬರಿಗೂ ನಾನು ಒಂದು ಕಾಪಿ ವಿಡಿಯೋ ಕೊಡ್ತೀನಿ. ಆ ಒಂದು ಗೇಟ್ ತಳ್ಳುವಂತ ಪರಿಸ್ಥಿತಿಯಲ್ಲಿ ಸುರೇಶ್ ಅನ್ನೋ ಒಬ್ಬ ವಾಚ್ಮೆನ್ ಅಲ್ಲಿ ಇರ್ಲಿಲ್ಲ.
ಅಲ್ಲಿ ಇದ್ದಿದ್ದು ಬರೀ ಪೊಲೀಸರು. ಮರುವಾಗಿ ಪೊಲೀಸರಷ್ಟೇ ಅಲ್ಲ, ಅಲ್ಲಿ CPI ಬರ್ತಾರೆ, ರೂರಲ್ PSI ಬರ್ತಾರೆ, ಟೌನ್ PSI ಬರ್ತಾರೆ, ಪ್ರತಿಯೊಬ್ಬರು ಬಂದ್ಬಿಟ್ಟು ನಮ್ಗೆ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರೆ. ಅಂದ್ರೆ ಪೊಲೀಸರು ನಮ್ಮ ಮಧ್ಯೆ ಯಾವುದೇ ಒಂದು ಚಕಮಕಿ ಇರ್ಲಿಲ್ಲ. ಪೊಲೀಸ್ ಕರ್ತವ್ಯ ಅಡೆತಡೆ ಅನ್ನೋದು ಹೆಂಗ್ ಮಾಡಿದ್ದಾರೆ ಅಂತಂದ್ರೆ, ಸುಮ್ನೆ ಒಂದ್ ಕೇಸ್ ಹಾಕ್ಬೇಕು, ಹಾಕೋಣ. ಇದು ಏನ್ ಮೊದಲನೇ ಕೇಸ್ ಅಲ್ಲ ನನ್ನ ಮೇಲೆ, 2025ರಲ್ಲೂ ಕೂಡ ಕೇಸ್ ಹಾಕಿದ್ರು ನನ್ನ ಮೇಲೆ, ಪೊಲೀಸ್ ಕರ್ತವ್ಯಕ್ಕೆ ಅಡೆತಡೆ ಅಂತ. ನಮ್ಮ ಹೈಕೋರ್ಟ್ ಹೇಳುತ್ತೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಬೇಕು ಪೊಲೀಸ್ ಕಚೇರಿಯಲ್ಲಿ ಅಂತ ಅಂದ್ಬಿಟ್ಟು. ಹಂಗಂತ ಅಂದ್ಬಿಟ್ಟು ನಾನು ಯಾವ್ದಾವ್ದೋ ಕೇಸ್ ರಿವೀಲ್ ಮಾಡಕ್ ಹೋಗಿರ್ಲಿಲ್ಲ. ನಾನು ನನ್ನ ಒಂದು ಕೇಸ್ ಯಾಕೆ ತಗೊಂಡಿಲ್ಲ ಅಂತ ಅಂದ್ಬಿಟ್ಟು ಹೋದ ವರ್ಷ ಹೋದಾಗ ನನ್ನ ಮೇಲೆ ಕೇಸ್ ಹಾಕಿದ್ರು. ಪೊಲೀಸರು ನನ್ನ ಮೇಲೆ ಮತ್ತೆ ನಮ್ಮಿಬ್ಬರ ಮೇಲೆ ಎಂತ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತಂದ್ರೆ, ಹೋದ ವರ್ಷ ಜುಲೈ 3ನೇ ತಾರೀಕು ಬರ್ಲಾರ್ದಂತ ಜುಡಿಷಿಯಲ್ ಕಚೇರಿಯಲ್ಲಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿ 71 ದಿನ ಜೈಲಲ್ಲಿ ಇಡ್ತಾರೆ. ನನಗೆ ಇಷ್ಟು ಫೈಲ್ಸ್ ಇದೆ ನನ್ನ ಹತ್ರ, ತೋರಿಸ್ತೀನಿ ನಾನು. ವುಮೆನ್ ಪೊಲೀಸ್ ಸ್ಟೇಷನ್ ಅವರು ವಿತಿನ್ 75 ಡೇಸ್ ನನ್ನ ಮೇಲೆ ಚಾರ್ಜ್ ಶೀಟ್ ರೆಡಿ ಮಾಡ್ತಾರೆ. ಆದ್ರೆ ಇಲ್ಲಿ ಇಷ್ಟು ಫೈಲ್ಸ್ ಇದೆ ನನ್ನ ಹತ್ರ, ಇಷ್ಟು FIRs ಇದೆ. ಇಲ್ಲಿವರೆಗೂ ಒಂದಿಷ್ಟು ಚಾರ್ಜ್ ಶೀಟ್ ಆಗಿಲ್ಲ, ಇನ್ನೊಂದಿಷ್ಟು ಟ್ರಯಲ್ ನಡೀತಾ ಇಲ್ಲ. ನಾನು ಕೊಟ್ಟಿರುವಂತ FIR ಗಳು ಇನ್ನಾದ್ರೂ ಚಾರ್ಜ್ ಶೀಟ್ ಆಗಿಲ್ಲ. ಏಪ್ರಿಲ್ ಇಂದ ಕೊಟ್ಕೊಂಡು ಶುರು ಮಾಡಿದೀನಿ ನಾನು, 2025 ಏಪ್ರಿಲ್ ಅಲ್ಲಿ ಶುರು ಮಾಡಿದೀನಿ ನಾನು FIR ಗಳು ಹಾಕೋದು. ಇನ್ನಾದ್ರೂ ಚಾರ್ಜ್ ಶೀಟ್ ಆಗಿಲ್ಲ. ಆದ್ರೆ ನನ್ನ ಮೇಲೆ ಅವತ್ತಿನ ದಿನನೇ ಆಗಿರುವಂತದ್ದು ಚಾರ್ಜ್ ಶೀಟ್ ನಡೀತದೆ, ಟ್ರಯಲ್ ನಡೀತದೆ. ನೆಕ್ಸ್ಟ್ ನನಗೆ 2ನೇ ತಿಂಗಳು 6ನೇ ತಾರೀಕು ಡೇಟ್ ಇದೆ ನನಗೆ. ಇಷ್ಟು ಪೊಲೀಸ್ ದಬ್ಬಾಳಿಕೆ ನಡೀತಾ ಇದೆ ನಮ್ಗೆ. ಅಂತದ್ ಏನ್ ತಪ್ಪು ಮಾಡಿದೀವಿ ಅನ್ನೋದು ನಮ್ ಕ್ವಶನ್ ಅಷ್ಟೇ. ಈ ಸುದ್ದಿಗೋಷ್ಠಿ ಮುಖಾಂತರ ಒಂದೇ ಹೇಳಕ್ ಇಷ್ಟಪಡ್ತಾ ಇದೀನಿ, ನಾವು ಹೆದರಿಲ್ಲ. ನಮ್ಮ ಮೇಲೆ ಇನ್ನೊಂದ್ 4 FIR ಹಾಕ್ತಿದ್ರೆ ಹಾಕಿ, ಈ ಒಂದು ಪ್ರೊಟೆಸ್ಟ್ ಮಾತ್ರ ನಾವು ನಿಲ್ಸಲ್ಲ. ನಾವು ಈ ಪ್ರೊಟೆಸ್ಟ್ ಯಾವಾಗ ನಿಲ್ಲಿಸ್ತೀವಿ ಅಂತಂದ್ರೆ, ನಮ್ಮ ಜಿಲ್ಲಾ ಕ್ರೀಡಾಂಗಣ ಅಭಿವೃದ್ಧಿ ಆಗಿ ಅವತ್ತಿನ ದಿನ ನಾವು ಖುಷಿಯಿಂದ ಅಲ್ಲಿ ಓಡಾಡಬೇಕು. ಖುಷಿಯಿಂದ ನಾವು ಅಲ್ಲಿ ಕ್ರೀಡಾಪಟುಗಳು ನಮಗೆ ಬಂದು ಥ್ಯಾಂಕ್ ಯು ಹೇಳ್ಬೇಕು. ಯಾಕೆ ಅಂತಂದ್ರೆ ನಿಮ್ಮಿಂದ ಆಯ್ತು ಅಂತ. ಅಲ್ಲಿವರೆಗೂ ನಾವು ಇದು ನಿಲ್ಸಲ್ಲ. ನಿಮ್ಗೆ ರಾಜಕೀಯ ಪ್ರೆಷರ್ ಇದೆ ಅಂತ ನಮ್ಗೆ ಐಡಿಯಾ ಇದೆ. ಪೊಲೀಸರಿಗೆ ರಾಜಕೀಯ ಪ್ರೆಷರ್ ಇದೆ, ಒಂದಿಷ್ಟು ನೇಮ್ಗಳೇ ಮೆನ್ಷನ್ ಮಾಡಿಲ್ಲ ನೀವು FIR ಅಲ್ಲಿ. ನಮ್ಗೆ ಖುಷಿನೇ ಇದೆ, ನಮ್ಮಿಬ್ಬರ ಮೇಲೆ ಹಾಕಿದ್ರೆ ನಮ್ಗೆ ಖುಷಿನೇ ಇದೆ. ನಿಮ್ಗೆ ಅಂತ ರಾಜಕೀಯ ಪ್ರೆಷರ್ ಇತ್ತು ಅಂದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗಿ.